ಎಲ್ರಿಗೂ ನಮಸ್ಕಾರ. ಇಲ್ಲೇ ಬರ್ತೀನಿ ಅಂದೆ, ಯಾಕೆಂದರೆ ಅಷ್ಟೊಂದು ಘಟಾನುಘಟಿಗಳು, ವಿದ್ವಾಂಸರು, ಜ್ಞಾನಿಗಳು ಕೂತಿರುವಾಗ ಅವ್ರ ಪಕ್ಕದಲ್ಲಿ ಮಾತಾಡೋಕ್ಕೆ ಸ್ವಲ್ಪ ಭಯ ಆಗುತ್ತೆ. ಇಲ್ಲಾಂದರೆ ಪೋಡಿಯಂ ಅಂದರೆ ಸ್ವಲ್ಪ ಕವರ್ ಆಗಿರೋದ್ರಿಂದ ಅದು ಭಾಳ ನಿಜವಾಗ್ಲೂ ಎಂತೆಂಥ ಘಟಾನುಘಟಿಗಳು ಕೂತಿದ್ದಾರೆ ನೋಡಿ. ಎಂಥ ಶ್ರೀಮಂತನಂತನೋ ಅನಂತ ಕುಲಕರ್ಣಿ ಅಲ್ಲ. MRV ಪ್ರಸಾದ್ ಅವರು ಈ ಗಾಯನ ಸಮಾಜದಲ್ಲಿ ಇಡೀ ದೇಶಕ್ಕೆ, ಪ್ರಪಂಚಕ್ಕೆ ಗಾಯನ ಹರಡ್ತಾ ಇರುವಂಥವ್ರು. ವಿಜಯ ರಾಘವೇಂದ್ರ ಅವ್ರದ್ದು ಒಂದು ವಿಶೇಷ ಏನು ಗೊತ್ತಾ ನಿಮಗೆ? ರಾಯರ ಅಷ್ಟೋತ್ತರ ಗೊತ್ತು. ಅದರೊಳಗೆ ರಾಘವೇಂದ್ರ ಗುರುಗಳು, ಅವರ ಗುರುಗಳು ಹೆಸರಿಟ್ಕೊಂಡಿದ್ದಾರೆ. ವಿಜಯೇಂದ್ರ ಕರಾಬ್ಜೋತ್ತ ಸುಧೀಂದ್ರ ವರಪುತ್ರಕ ವಿಜಯ ಅಲ್ವಾ? ನಾವೆಲ್ಲ ಆಚಾರ್ಯ ಫಾಲೋ ಮಾಡ್ತೀವಿ ನಾವು, ಬಟ್ ಆರ್ ವಿ ರಿಯಲಿ ಆಚಾರ್ಯಾಸ್ ಅನ್ನೋದು. RV ಅಂದರೆ ರಾಮ ವಿಠಲ ಆಚಾರ್ಯ. ವಿ ಮನೋಹರ್ ಅವ್ರದ್ದು ಕರ್ನಾಟಕ ಸಂಗೀತದಲ್ಲಿ 72 ಮೇಳಕರ್ತ ರಾಗಗಳಿದೆ. ಆ 72 ಮೇಳಕರ್ತ ರಾಗಗಳಲ್ಲೂ ಎಲ್ಲ ರಾಗಗಳಲ್ಲೂ ಹನುಮಂತನ ಮೇಲೆ ಒಂದು ದೇವರ ನಾಮ ಬರೆದು ಅದನ್ನು ಅವರೇ ಟ್ಯೂನ್ ಹಾಕಿ ಅವರೇ ರೆಕಾರ್ಡ್ ಮಾಡುವಂಥ ಒಂದು ದೊಡ್ಡ ಪ್ರಾಜೆಕ್ಟ್ ಹಾಕ್ಕೊಂಡಿದ್ದಾರೆ. ಅದ್ರ ಹೆಸರು ಏನು ಅಂದರೆ ಹೆಸರು ಗೊತ್ತಾ? ಅದು ಕ್ಯಾಸೆಟ್ ಹೆಸರು ಅಥವಾ CD ಅಥವಾ ಪೆನ್ ಡ್ರೈವ್. ಮನು ಹನುಮ ಅಂತ. ಮನು ಅಂದರೆ ಮನೋಹರ್ ಅಂತ, ಹನುಮ ಅಂದರೆ ಆಯಿತು. ಈ ಮನು ಹನುಮನ ಈ ಕಡೆಯಿಂದ ಓದಿ, ಅದು ಮನು ಹನುಮ ಅಲ್ಲ. ಎಷ್ಟು ಚೆನ್ನಾಗಿದೆ, ಭಾಳ ಬ್ಯೂಟಿಫುಲ್ ಆಗಿ ಇದನ್ನು ಮಾಡ್ತಾ ಇರೋರು. ಇನ್ನು ಪುತ್ತೂರು ನರಸಿಂಹ ನಾಯಕ್ ಅವರು ಗಾಯಕರಿಗೆ ನಾಯಕ. ಉಸ್ತಾದ್ ಅಂತಾರಲ್ಲ, ಉಸ್ತಾದ್ ಅವ್ರು ಹಾಡ್ತಾ ಇದ್ರೆ ಯಾರು ಸುಸ್ತಾಗೋದೇ ಇಲ್ಲ. ಹಾಡುವವರೇ ಸುಸ್ತಾಗ್ತಾರೆ. ಅವರು ಬೆಳಗ್ಗೆ ಎಲ್ಲ ತಿರಂಗ, ಸಾಯಂಕಾಲ ತುಂಗ ತರಂಗ. ಎಂತ ಬ್ಯೂಟಿಫುಲ್ ಮಧುಸೂದನ್ ಅವ್ರು ಹೇಳಿದ್ದು. ಅಂದರೆ ಅದಕ್ಕೂ ಇದಕ್ಕೇನೋ ಸಂಬಂಧ ಇದೆಯಾ? ನಿಮಗೊಂದು ಸಣ್ಣ ಕಥೆ ಹೇಳ್ಬಿಡ್ತೀನಿ. ಈ ಸ್ವಾತಂತ್ರ್ಯ ದಿನಾಚರಣೆ ದಿವಸ ಒಂದು ಜೈಲು, ಈ ಪರಪ್ಪನ ಅಗ್ರಹಾರ ಹತ್ತಿರ ಒಂದು ದೊಡ್ಡ ಜೈಲಿನಲ್ಲಿ ಇರೋರೆಲ್ಲ ಸ್ವಾತಂತ್ರ್ಯ ದಿನಾಚರಣೆ ಆಚರಿಸ್ಬೇಕು ಅಂತ ಆ ರಾಜ್ಯದ ಹೋಮ್ ಮಿನಿಸ್ಟರ್ ಹೋದಂತೆ. ಹೋಮ್ ಮಿನಿಸ್ಟರ್ ಹೋದ ಎಲ್ಲ ಕೈದಿಗಳೆಲ್ಲ ಜಮಾಯಿಸಿದ್ರು. ಹೋಮ್ ಮಿನಿಸ್ಟರ್ ಫ್ಲ್ಯಾಗ್ ಹಾಯಿಸ್ಟ್ ಎಲ್ಲ ಮಾಡಿದ್ಮೇಲೆ, ನೋಡ್ರಪ್ಪ, ನನಗೆ ಗೊತ್ತು ನಿಮ್ಮಲ್ಲಿ ಏನೇನೋ ಪ್ರಾಬ್ಲಮ್ಗಳಿದೆ ಅಂತ, ಇವೆಲ್ಲ ಕಂಫರ್ಟಬಲ್ ಆಗಿಲ್ಲ ಅಂತ. ನಾನು ಇವತ್ತು ಸ್ವಾತಂತ್ರ್ಯ ದಿನಾಚರಣೆ ದಿವಸ ಹೋಮ್ ಮಿನಿಸ್ಟರ್ ನಾನು ಬಂದಿದ್ದೀನಿ, ನಿಮಗೆ ಏನೇನು ಅನುಕೂಲ ಬೇಕು ಸರ್ಕಾರದಿಂದ, ಏನು ಬೇಕು ಹೇಳಿ ಅಂತ ಕೇಳ್ದೆ. ಒಬ್ಬ ಕೈದಿ ಎದ್ದು ನಿಂತ್ಕೊಂಡು, ಸಾರ್, ನಮ್ಮ ಇದರೊಳಗೆ ಭಾಳ ಸೊಳ್ಳೆ ಜಾಸ್ತಿ, ದಯವಿಟ್ಟು ನಾವು ಏನಾದ್ರು ಒಂದು ಅರೇಂಜ್ ಮಾಡಿ, ನನಗೆ ಸ್ಕಿನ್ನೆಲ್ಲ ಅಲರ್ಜಿ ಆಗುತ್ತೆ, ಸೊಳ್ಳೆ ಬತ್ತಿನೋ ಏನೋ ಒಂದು ಕಾಯಿಲ್ಲ ಏನಾದ್ರು ಅರೇಂಜ್ ಮಾಡಿಕೊಡಿ. ಆಯ್ತಪ್ಪ. ನೆಕ್ಸ್ಟು, ಸರ್, ನನಗೆ ಓದೋದು ಚಟ ಇದೆ, ಹಾಗಾಗಿ ನನಗೆ ಒಳ್ಳೊಳ್ಳೆ ಪುಸ್ತಕಗಳಿದ್ದರೆ ಸ್ವಲ್ಪ ಅನುಕೂಲ ಮಾಡಿಕೊಡ್ಬೇಕು. ಸರ್, ಇಲ್ಲಿ ನಮ್ಗೆ ಇಲ್ಲಿ ಕಿಟಕಿ ಇಲ್ಲ, ಗಾಳಿ ಬರಲ್ಲ, ನನಗೆ ಆಸ್ತಮಾ ಇದೆ, ಇದನ್ನು ಮಾಡ್ಕೊಡ್ಬೇಕು. ಹೀಗೆ ಕೈದಿಗಳೆಲ್ಲ ಒಬ್ಬೊಬ್ರು ಏನೇನೋ ಅನುಕೂಲ ಬೇಕು, ಇದು ಬೇಕು ಅಂದ್ಕೊಂಡ್ರು. ಆಗ ಆ ಹೋಮ್ ಮಿನಿಸ್ಟರ್ ನಗ್ಬಿಟ್ಟು ಹೇಳಿದ್ನಂತೆ, ಅಲ್ಲಪ್ಪ, ಒಂದು ರಾಜ್ಯದ ಹೋಮ್ ಮಿನಿಸ್ಟ್ರು ಬಂದಿದ್ದೀನಿ ನಾನು, ನಿಮ್ಗೆ ಏನು ಬೇಕು ಅಂದರೆ ಎಲ್ಲರೂ ಇಲ್ಲಿರೋದಕ್ಕೆ ಅನುಕೂಲ ಕೇಳ್ತಾ ಇದ್ದೀರಾ ಹೊರತು ಹೊರಗಡೆ ಬಿಡಿ ಅಂತ ಒಬ್ಬರು ಕೇಳ್ತಾ ಇಲ್ಲ. ಸ್ವಾತಂತ್ರ್ಯ ದಿನಾಚರಣೆ ದಿವಸ ಬಂದು ಏನು ಬೇಕು ಅಂತ ಕೇಳಿದ್ರೆ, ನಮ್ಗೆ ಸ್ವಾತಂತ್ರ್ಯ ಬೇಕು, ನನಗೆ ಬಿಟ್ಬಿಡಿ ಅಂತ ಒಬ್ಬರು ಕೇಳ್ತಾ, ಇಲ್ಲೇ ಇರೋಕ್ಕೆ ಇಷ್ಟಪಡ್ತಾ ಇದ್ದೀರಲ್ಲ ನೀವು. ಹಾಗೆ ಆ ಹೋಮ್ ಮಿನಿಸ್ಟರೇ ದೇವರು. ನಾವೆಲ್ಲ ಈ ಪ್ರಪಂಚ ಒಂದು ಬಂದಿಖಾನೆ. ನಮಗೆ ಇಲ್ಲಿರೋದಕ್ಕೇ ನಾವು ಕೇಳ್ತಾ ಇರ್ತೀವಲ್ಲ, ಇದು ಬೇಕು, ಇದು ಬೇಕು ಅಂತ. ಬಿಡುಗಡೆ ಮಾಡಿ ಅಂತ ಕೇಳ್ಕೊಳ್ಳೋದು ಯಾವಾಗ ಅಲ್ಲ? ಬಿಡುಗಡೆ ಮಾಡ್ಕೊಳ್ಳಿ ಅಂತ ಕೇಳ್ಕೊಳ್ಳೋ ಅಂಥದ್ದೇ ನಮ್ಗೆ ಅನ್ನಿಸ್ದೇ ಇದ್ಮೇಲೆ ಆ ಬುದ್ಧಿ ಯಾರಾದರೂ ಕೊಡಬೇಕು. ದೇವರು ಕೊಡ್ತಾನೋ ಇಲ್ವೋ ಅನ್ನೋದಕ್ಕೆ ಇನ್ನೊಂದು ಚಿಕ್ಕ ಕತೆ ಕೇಳಿ. ಒಂದು ಮನೆ, ಆ ಮನೆಯಲ್ಲಿ ಅಂಗಳದಲ್ಲಿ ಸಿಟ್ಔಟ್ ಜಾಗದೊಳಗೆ ಸುಮಾರು 3:30-4 ಗಂಟೆ ತಂದೆ ಒಬ್ಬ ಪೇಪರ್ ಓದ್ತಾ ಕೂತಿದ್ದ. ಸ್ಕೂಲ್ ಬೆಲ್ ಹೊಡಿತು. 3 ಗಂಟೆ 3:30ಗೆ ಹುಡುಗ, ಒಬ್ಬ 10-12 ವರ್ಷದ ಹುಡುಗ ಓಡಿ ಬಂದ. ಸ್ಕೂಲಲ್ಲಿ ಸಿಕ್ಕಾಪಟ್ಟೆ ಸ್ಪೋರ್ಟ್ಸ್ ಎಲ್ಲ ಆಡಿದ್ದಾರೆ. ಅವನು ಶೂಸ್ ಲೇಸ್ ಎಲ್ಲ ಕೊಳೆ ಆಗೋಗಿದೆ, ಬಿದ್ದೋಗಿದೆ, ತಲೆ ಎಲ್ಲ ಕೆದರೋಗಿದೆ, ಯೂನಿಫಾರ್ಮ್ ಎಲ್ಲ ಅಸ್ತವ್ಯಸ್ತ ಆಗಿದೆ, ಅರ್ಧ ಜಿಪ್ ಓಪನ್ ಆಗಿದೆ. ಇದು ಸ್ಕೂಲ್ ಬ್ಯಾಗಿಂದು ಎಲ್ಲ ಕಷ್ಟಪಟ್ಟು ತರಿಸ್ಕೊಂಡಿದ್ದಾನೆ. ಫ್ರೆಂಡ್ಸ್ ಹತ್ರ ಆಡಿ ಜೋರಾಗಿ ಓಡಿ ಬಂದು ವ್ಯಾನಲ್ಲಿ ಇಳಿದು ಅಪ್ಪ ಅಂತ ಹಿಂಗೆ ಬಂದ. ಅಪ್ಪ ಅಂತ ಅವ್ನು ತೊಡೆ ಮೇಲೆ ಕೂತ್ಕೊಳ್ಳೋಕ್ಕೆ ಅಂತ ಹಿಂಗೆ ಹೋದಾಗ ಇದನ್ನೆಲ್ಲ ನೋಡ್ಬಿಡ, ಸುಮ್ಮನೆ ದೂರ ಹೋಗು, ಈಗ ತಾನೇ ನಾನು ಫ್ರೆಶ್ ಆಗಿ ಮುಖ ತೊಳ್ಕೊಂಡು ಬಂದಿದ್ದೀನಿ, ಎಲ್ಲ ಗಲೀಜು ಮಾಡಬೇಡ, ನೀನು ಸುಮ್ಮನೆ ಹೋಗಿ ನೀನು ಮಾತಾಡ್ಸ್ಬೇಡ, ದೂರ ಹೋಗು ಅಂತ ಅಪ್ಪ ರೇಗ್ಬಿಟ್ಟ. ಸರಿ ಅಂತ ಹತ್ಕೊಂಡು ಆ ಹುಡುಗ ಸ್ಟ್ರೈಟ್ ಹಾಲು ವರಾಂಡ. ತಾಯಿ ಕಿಚನ್ನಲ್ಲಿ ಏನೋ ಅಡುಗೆ ಮಾಡ್ತಾಯಿರ್ಲಿ. ಅಮ್ಮ ಅಂದ.
ಅದೇ ಡ್ರೆಸ್ಸು, ಅದೇ ಕಂಡೀಷನ್ನು. ಅಮ್ಮ ಏನು ಮಾಡಿದ್ಲು ಗೊತ್ತಾ, ಏನು ಮಾಡ್ತಾ ಇದ್ಲು, ಹಾಲನ್ನು ಸ್ವಿಚ್ ಆಫ್ ಮಾಡಿಬಿಟ್ಟು ಕುಕ್ಕರ್ ಆಫ್ ಮಾಡಿಬಿಟ್ಟು ಬಂದ್ಯಾ ಮಗು ಅಂತ ಕೂಡಿಸ್ಕೊಂಡು ತೊಡೆ ಮೇಲೆ ಕೂಡಿಸ್ಕೊಂಡು ಅವ್ನ ಯೂನಿಫಾರ್ಮ್ ಎಲ್ಲ ಚೇಂಜ್ ಮಾಡಿ ಅವ್ನ ಸ್ಕೂಲ್ ಬ್ಯಾಗೆಲ್ಲ ಆ ಕಡೆ ಇಟ್ಟು ಮುಖಕ್ಕೆ ಎಲ್ಲ ತೊಳಸಿ ಅವ್ನ ಟೀಚರ್ ಏನು ಹಾಕ್ಬಿಟ್ಟು ಕ್ಲೀನ್ ಮಾಡಿ ಅವ್ನ ಫ್ರೆಶ್ ಮಾಡಿ ತಲೆಗಿಲೆ ಎಲ್ಲ ಬಾಚಿ ಹೋಗಿ ಆಡ್ಕೊ ಹೋಗು ಅಂದ್ಲು. ಆ ಹುಡುಗ ಹಂಗೇ ಬಂದು ತಿರ್ಗಾ ಅಪ್ಪನ ಹತ್ರ ಬಂದು ಅಪ್ಪ ಅಂದ. ಈ ಅಪ್ಪ ಏನು ಮಾಡ್ದ ಈಗ ಅಂದರೆ, ಬಾರ್ರೆ ಸ್ಕೂಲ್ ಆಯ್ತಾ, ಏನು ಹೋಮ್ವರ್ಕ್ ಕೊಟ್ಟರು, ಕ್ರಿಕೆಟ್ ಮ್ಯಾಚ್ ಯಾವಾಗ, 5 ನಿಮಿಷದ ಹಿಂದೆ ದೂರ ಹೋಗುವಂತ ರಿಜೆಕ್ಟ್ ಮಾಡಿದ್ದ ಅಪ್ಪ ಈಗ ತಿರ್ಗಾ ವಾಪಸ್ ಅದೇ ಅಪ್ಪ ಕರೆದು ಮಾಡ್ತಾ ಇದ್ದಾರಲ್ಲ. ಇದನ್ನು ಮ್ಯಾಜಿಕ್ ಮಾಡಿದ್ದು ಯಾರು? ಆ ತಾಯಿ, ಆ ತಂದೆನೇ ಭಗವಂತ, ಆ ಮಗುನೇ ನಾವೆಲ್ಲರೂ, ಆ ತಾಯಿನೇ ಗುರುಗಳು ಅಲ್ವಾ? ನಾವು ಹೇಗಿದ್ರೆ ಹಾಗೆ ಅಂತ ದೇವರು ಸ್ವೀಕರಿಸಲ್ಲ ನಮ್ಮನ್ನು. ಆದರೆ ಆ ಗುರುಗಳು ಅನ್ನೋರು ಹೋಗಿ ನಮ್ಮನ್ನು ತಯಾರು ಮಾಡಿಬಿಟ್ಟು ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರ ಅಂತ ಏನೋ ಕಲ್ಮಶಗಳು ಹಂಚ್ಕೊಂಡಿರ್ತೀವಲ್ಲ, ಅದನ್ನೆಲ್ಲ ಕ್ಲೀನ್ ಮಾಡಿ ನಮ್ಮನ್ನು ಫ್ರೆಶ್ ಮಾಡಿ ದೇವ್ರ ಹತ್ರ ಬಿಡ್ತಾಳೆ. ಆಗ ಬಾ ಮಗು ಅಂತ ಕರ್ಕೊಂಡು ಹೋಗ್ತಾ ಇರ್ತಾನೆ. ಅದು ನಮಗೆ ಗುರು ರಾಯರು ಮಾಡ್ಕೊಳ್ಳೋದು ಎಂಥ ಬ್ಯೂಟಿಫುಲ್ ನೋಡಿ. ರಾಯರನ್ನ ಕರಿಬೇಕು ಅಂತಂದರೆ ಸುಮ್ಮನೆ ಆ ಥರ ಎಲ್ಲ ನಾವು ಭಾಳ ಸಲಿಗೆ ತೊಗೊಂಡು ಕರೆದು ಬಿಡ್ತೀವಿ. ನಮಗೆ ಆಶ್ಚರ್ಯ ಏನು ಗೊತ್ತಾ, ನಮ್ಮ ಭಕ್ತಿ ಸಿಸ್ಟಮ್ನಲ್ಲಿ ನೀವು ಗಮನಿಸಿರ್ಬೋದು, ನಾವು ಗುರುಗಳಿಗೆಲ್ಲ ಬಹುವಚನದಲ್ಲಿ ಮಾತಾಡಿಸ್ತೀವಿ, ದೇವರನ್ನ ಏಕವಚನದಲ್ಲಿ ಮಾತಾಡ್ತೀವಿ ಅಲ್ವಾ? ರಾಮ ಬಂದ, ಕೃಷ್ಣ ಬಂದ, ಹಿಂಗೆ ಮಾಡೋದು. ಗುರುಗಳು ಬಂದರು, ಮಧ್ವಾಚಾರ್ಯರು ಬಂದರು, ರಾಮಾನುಜಾಚಾರ್ಯರು, ಶಂಕರಾಚಾರ್ಯರು ಹಿಂಗಂತೀವಿ. ಆದರೆ ರಾಯರ ಹತ್ರ ಕೆಲವು ಸಲ ಸಲಿಗೆ ತೊಗೊಂಡ್ಬಿಡ್ಬೋದು. ರಾಯರು ದೇವರೂ ಹೌದು, ಗುರುಗಳು ಹೌದು. ಅದಕ್ಕೆ ಅವ್ರನ್ನ ಕರೆಯುವಾಗ ಬಾರೋ ಗುರು ರಾಘವೇಂದ್ರ ಅಂತ ಬಾರೋ ಅಂತ ಕರೆಯುವಂಥ ಸಲಿಗೆ ಏನಿದೆ. ಅವಾಗ ರಾಯರು ಕೇಳ್ತಾರಂತೆ, ಬಾರೋ ರಾಘವೇಂದ್ರ ಅಂತ ಕರೆದಿಯಲ್ಲ, ಯಾತಕ್ಕಪ್ಪ, ಏನು ಸಮಾಚಾರ ಕರೆದಿತ್ತು? ಏನಿಲ್ಲ, ಜನಮನದಲ್ಲಿ ಸದ್ಭಾವನೆ ಬಿತ್ತಲು ಒಂದ್ಸಲ ಬಂದಿದ್ದೀನಲ್ಲ, ಅಲ್ಲ ಇನ್ನೊಮ್ಮೆ ಬಾ ಗುರು ರಾಯ. ಯಾಕೆಂದರೆ ನಮ್ಮಲ್ಲಿ ಸದ್ಭಾವನೆ ಒಂದ್ಸಲ ಬಿತ್ತಿದ್ರೆ ಅವಾಗ ಫುಲ್ ನೆಗೆಟಿವ್ ಅಟ್ಮಾಸ್ಫಿಯರ್ ಇರುತ್ತಲ್ಲ, ಇಮ್ಮಿಡಿಯೇಟಾಗಿ ಹೊಟ್ಟೋಗ್ಬಿಡುತ್ತೆ, ಅದು ಡ್ರೈ ಆಗಿಬಿಡುತ್ತೆ. ಅದಕ್ಕೆ ಅವಾಗ ಹೋಗಿ ಬರ್ತಾನೆ ಇರಬೇಕು. ರಾಯರು ಹಂಗೆ ಮಾಡಿದ್ದು ನಮಗೆ. ಕಲಿಯುಗದಲ್ಲಿ 2 ಅವತಾರ ಮಾಡಿಬಿಟ್ರಲ್ಲ, ವ್ಯಾಸರಾಯರಾಗೂ ಬಂದರು, ರಾಯರುಗಳಿಗೂ ಬಂದರು. ಕೃತಯುಗದಲ್ಲೂ ಬೇರೆ ಬಂದರು, ಪ್ರಹ್ಲಾದರಾಗಿ ಬಂದರು. ಆಮೇಲೆ ಇದು ತ್ರೇತಾಯುಗದಲ್ಲಿ ಸ್ವಲ್ಪ ರೆಸ್ಟ್ ತೊಗೊಂಡ್ರು. ಏನೋ ಆ ರೆಸ್ಟ್ ತೊಗೊಂಡಿದ್ದಕ್ಕೋ ಏನೋ ಬಾಕ್ಲಿಕ್ಕಂದು ಸ್ವಲ್ಪ ನೆಗೆಟಿವ್ ಆಗೋಯ್ತು. ಅದನ್ನು ಕಾಂಪೆನ್ಸೇಟ್ ಮಾಡೋಕ್ಕೆ ಕಲಿಯುಗದಲ್ಲಿ 2 ಅವತಾರ. ಕಲಿಯುಗದಲ್ಲಿ ಬಂದು 2 ಅವತಾರ ಮಾಡಿದ್ರೊಳಗೆ ವ್ಯಾಸರಾಯರಾಗಿ ಬಂದು ಹರಿದಾಸ ಪಂಥ ಹಿಂಗಾಗಿ ಇಡೀ ಪ್ರಪಂಚದಲ್ಲಿ ಮಾಡುವಂಥ ಒಂದು ದೊಡ್ಡ ಕ್ರಾಂತಿ ಮಾಡಿಬಿಟ್ಟಿಬಿಟ್ಟು. ಆಮೇಲೆ ರಾಯರಾಗಿ 353 ವರ್ಷ ಬಿಡಿ, ಇನ್ನೂ 700 ವರ್ಷದವರೆಗೂ ಇರ್ತಾರೆ. ನಮಗೆಲ್ಲ ಅಕಸ್ಮಾತ್ ಮೋಕ್ಷ ಸಿಗದೇ ಇದ್ರು ನಾವೇನು ಯೋಚನೆ ಮಾಡಬೇಕಾಗಿಲ್ಲ, ರಾಯರು ಇರ್ತಾರೆ ನಮಗೆ ಅಪ್ ಟು 700 years. ಆಮೇಲೆ ಬೇಕಾದ್ರೆ ಮೋಕ್ಷ ಕೇಳ್ಬೋದಾ ಏನೋ ಅಂತ. ಸೊ ಇಂಥದ್ದು ನಮಗೆ ಆಶ್ಚರ್ಯ ಯಾರು ಸಿಗ್ತಾರೆ ನಮಗೆ. ನನಗೆ ಭಾಳ ಜನ ಕೆಲವರು ನನಗೆ ಒಂದ್ಸಲ ಮಾತಾಡ್ತಾ ಹೇಳಿದ್ರು, ನಿಮ್ಮ ಪುರಂದರದಾಸರು ಒಂದು ಹಾಡಿದೆಯಲ್ಲ, ಸುಲಭನೋ ಹರಿ, ಮಲಗಿ ಪರಮಾದರದಿ ಪಾಡಲು ಕುಳಿತು ಕೇಳಲು ನಿಲ್ಲುವ, ನಿಂತರೆ ನಲಿವ, ನಲಿದರೆ ಒಲಿವ, ಸುಲಭ ಹರಿ ಅಂತ ಹಿಂಗೆ ಹೇಳ್ತಾರಲ್ಲ. ನಾವು ಎಷ್ಟೆಲ್ಲ ಕಷ್ಟಪಟ್ಟಿದ್ದೀವಿ, ವ್ರತ ಮಾಡಿದ್ದೀವಿ, ಉಪವಾಸ ಮಾಡಿದ್ದೀವಿ, ಬರ್ತಾನೆ ಇಲ್ಲ, ಸುಲಭ ಅಂತ ಹೇಳ್ತಾರಲ್ಲ. ಹೆಂಗೆ ಅದು ಆಗದೆ ಇರ್ಬೇಕಲ್ಲ, ಅಂದರೆ ತಪ್ಪಲ್ವಾ ಅಂತ? ಹಂಗಲ್ಲ, ನೀವು ಕಾನ್ಸಂಟ್ರೇಟ್ ಮಾಡ್ತಾ ಇರೋದು ಕೂತ್ಕೊಳ್ಳೋದು, ನಿಂತ್ಕೊಳ್ಳೋದು, ನಲಿಯೋದು ಅಂತ ಕಾನ್ಸಂಟ್ರೇಟ್ ಮಾಡ್ತಾ ಇದ್ದೀರಾ. ಅಲ್ಲಿ ಇನ್ನೊಂದಿದೆ, ಕಂಡೀಷನ್ ಅಪ್ಲೈಸ್ ಅಂತಾರಲ್ಲ, ಪರಮಾದರದಿ. ಆ ಪರಮಾದರ ಎಲ್ಲಿದೆ ನಮಗೆ? ಅದು ಮಾಡ್ತಾ ಹಿಂಗೆ ಹೋಗ್ತಾ ಇರುವಾಗ ನಾವು ಇನ್ನೇನೋ ಅಪ್ಲಿಕೇಶನ್ ಇಟ್ಕೊಂಡು ಹಿಂಗೆ ಹೋಗ್ತೀವಲ್ಲ ದೇವ್ರ ಹತ್ರ, ಏನೂ ಬೇಕಾಗಿಲ್ಲ ಅಂತ ಅಲ್ವ. ಏನು ಸುಮ್ಮನೆ ನೋಡಿ, ಫಾರ್ ಎಕ್ಸಾಂಪಲ್ ಆಂಜನೇಯನ ಭಕ್ತಿ ನೋಡಿ ಎಷ್ಟು ಚೆನ್ನಾಗಿದೆ. ಆಂಜನೇಯನ ಭಕ್ತಿ ಡಿ.ವಿ. ಗುಂಡಪ್ಪನವ್ರು ಹೇಳ್ತಾರೆ, ಏನೂ ಬೇಕಾಗಿಲ್ಲ ಅಂತ ಅವರಿಗೆ. ಘನತತ್ವ ಒಂದಕ್ಕೆ ದಿನರಾತ್ರಿ ಮನಸ್ಸೋತು, ನೆನೆಯದ ಇನ್ನೊಂದನ್ನು ಎಲ್ಲವ ನೀಡುತ್ತ ಅದರ ಅನುಸಂಧಿಯಲ್ಲಿ ಜೀವ ಭಾರವನ್ನು ಮರೆಯುವುದು ಹನುಮಂತನ ಉಪದೇಶ ಮಕುತಿಮ್ಮ. ಅಂಥ ಭಕ್ತರಾದಾಗ ಮಾತ್ರ ದೇವರು ಬರ್ತಾನೆ ಹೊರತು ಪಾರ್ಟ್ ಟೈಮ್ ಭಕ್ತರಾದರೆ ಬರಲ್ಲ. ಗುರು ರಾಘವೇಂದ್ರ ಗುರುಗಳು ಆ ರೀತಿ ಮಾಡಿದ್ರು. ಸನ್ಯಾಸಿ ಥರ ಆದ ಮೇಲೆ ನಮ್ಮ ಇವರು ಪ್ರಪಂಚನಾಚಾರ್ಯರು ಹೇಳ್ತಿರ್ತಾರೆ, ಎಷ್ಟೋ ದಿವಸ ಉಪವಾಸ ಮಾಡಿ ಅವ್ರ ಗುರುಗಳಿಗೆ ಪಾಠ ಮಾಡಿ ಲಂಚ್ ಅವರ್ನಲ್ಲಿ ಮನೆಗೆ ಬರ್ತಿದ್ರಂತೆ ಮಠದಿಂದ.